ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮರೇ, ಬನ್ನಿ ಮಲ್ಲಿ ಹತ್ರ ಹೋಗಿ ಮಾತಾಡೋಣ. ತಾತಂಗ ಆಮೇಲೆ ಹೇಳೋಣ. ನಾವೇನೇ ಮಾಡಿದ್ರು ಅದು ಮಲ್ಲಿ ಒಳ್ಳೇದಕ್ಕೆ ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ಬನ್ನಿ. ಭೂಮಿಕಾ, ಮೊದಲು ಮಲ್ಲಿಗೆ ಭೂಪತಿಯವ್ರ ಮೇಲೆ ಒಂದು ಅಭಿಪ್ರಾಯ ಇದೆಯಲ್ಲ, ಅದು ಬದಲಾಗಬೇಕು. ಮೊದಲು ಆ ಕೆಲಸ ಆದರೆ ಆಮೇಲೆ ಸತ್ಯ ಹೇಳೋದು ಬೆಟ್ರು ಅಂತ ನನಗೆ ಅನಿಸ್ತಾ ಇದೆ. ನೀವು ಹೇಳೋದು ಕರೆಕ್ಟೇ, ಹಾಗೆ ಮಾಡಬೇಕು. ಬನ್ನಿ, ಆ ಪ್ರಯತ್ನನೇ ಮಾಡೋಣ. ಬನ್ನಿ. ಏನಂತ ಮಾತಾಡೋದು? ನಾನೇ ಏನಾದರೂ ಮಾತಾಡ್ತೀನಿ, ನೀವು ಬನ್ನಿ ನನ್ನ ಜೊತೆ. ಮಲ್ಲಿ, ಅಕ್ಕರೆ ಬನ್ನಿ ಬನ್ನಿ ಬನ್ನಿ. ಏನಿಟ್ಟಲ್ಲಿ? ಅದು ಹಾಗೆ ಒಂಥರ ಅನ್ನಿಸ್ತಿತ್ತು, ನಿನ್ನ ಹತ್ರ ಮಾತಾಡಿ ಹೋಗೋಣ ಅಂತ ಬಂದೆ. ಕೂತ್ಕೊಳ್ಳಿ. ಅಕ್ಕರೆ ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ನನ್ನ ಮೇಲೆ ನನಗೊಂಥರ ಬೇಜಾರಾಗ್ತಿದೆ ಮಲ್ಲಿ. ಅಕ್ಕರೆ ಅಂಥದ್ದು ಏನಾಯ್ತು? ನೀವು ಹಾಗೆಲ್ಲ ಮಾಡೋ ತಳಿನೇ ಅಲ್ವಲ್ಲ? ನಾನು ಹಾಗೆ ಅಂದ್ಕೊಂಡಿದ್ದೆ, ನಾನು ಪರ್ಫೆಕ್ಟು, ನಾನು ಸೂಪರು, ನನ್ನ ಜಜ್ಮೆಂಟು ಸರಿಯಾಗಿರುತ್ತೆ ಅಂತ. ಮನೆಯವರು ಅದನ್ನೇ ಹೇಳ್ತಿದ್ರ, ಸೊ ನಾನು ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ದೆ. ಆದರೆ ಅದು ಎಷ್ಟು ಸುಳ್ಳು ಅಂತ ಇವತ್ತು ಅರ್ಥ ಆಯಿತು. ಅಕ್ಕರೆ ಪೀಟ್ಗೆ ಸಾಕು, ವಿಷಯಕ್ಕೆ ಬನ್ನಿ. ಅದು ಮಲ್ಲಿ, ಲಚ್ಚಿ ಕಿಡ್ನಾಪ್ ಆಯ್ತಲ್ಲ, ಅದರ ಹಿಂದೆ ರಾಜೇಂದ್ರ ಭೂಪತಿ ಅವರೇ ಕೈವಾಡ ಇರುತ್ತೆ ಅಂತ ನೀನು ಹೇಳಿದ್ದೆ ಅಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, 100% ಇದು ಅವ್ರದೇ ಕೆಲಸ ಅಂತ. ಆದರೆ ನಿಮ್ಮ ಭಾವ ಅವ್ರು ಹೋಗಿ ಅವ್ರ ಹತ್ರ ಮಾತಾಡಿದ್ಮೇಲೆ ಗೊತ್ತಾಯ್ತು ಇದರಲ್ಲಿ ಅವ್ರ ಕೈವಾಡ ಏನೂ ಇಲ್ಲ ಅಂತ. ಅದಕ್ಕೆ ನನಗೊಂಥರ ಗಿಲ್ಟಿ ಫೀಲ್ ಆಗ್ತದೆ. ನ್ಯಾಯವಾಗಿ ಪಾಪ ಅವ್ರನ್ನ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ವಿ ನಾವು. ಅಕ್ಕರೆ ನೀವು ಹೇಳಿದ್ದೆಲ್ಲ ಒಪ್ಕೊಳ್ತೀನಿ, ಆದರೆ ಕೊನೆದಾಗ ಹೇಳಿದ್ರಲ್ಲ ಪಾಪ ಅಂದ್ರಲ್ಲ, ಅದನ್ನು ತೆಗ್ದ್ಬಿಡಿ. ಪಾಪಿ ಅವನು. ಮಲ್ಲಿ, ನೀನು ನಾನು ಮಾಡಿದ ತಪ್ಪನ್ನೇ ಮಾಡ್ತಿದೀಯಾ. ಇದೆಲ್ಲ ಅವರಿಂದಾನೇ ಆಗಿದ್ದು, ಅವ್ರದ್ದು ವಿಲನು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಆದರೆ ಹಾಗೆಲ್ಲ ಏನೂ ಇಲ್ಲ. ಇಲ್ಲಿ ನೋಡಿಲ್ಲ ಮಲ್ಲಿ, ಅದಕ್ಕೆ ಹೇಳೋದು, ಯಾರನ್ನೂ ನಮ್ಮ ಮೂಗಿನ ನೇರಕ್ಕೆ ಅಳಿಬಾರ್ದು ಅಂತ. ಸತ್ಯಕ್ಕೆ 2 ಮುಖ ಇರುತ್ತೆ. ಒಂದು ನಾವು ಅನ್ಕೊಂಡಿರೋದು ಸತ್ಯ, ಇನ್ನೊಂದು ನಿಜವಾದ ಸತ್ಯ. ನಾವು ಅದನ್ನ ನೋಡಬೇಕು. ನಾವು ಅನ್ಕೊಂಡಿದ್ದೆ ಸತ್ಯ, ನಾವು ನೋಡಿದ್ದೆ ಸತ್ಯ ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅದು ಒಬ್ಬರನ್ನ ಬದುಕಿದ್ದಾಗಲೇ ಕೊಂದಂಗಾಗುತ್ತೆ ಮಲ್ಲಿ. ನನಗನ್ಸುತ್ತೆ ರಾಜೇಂದ್ರ ಭೂಪತಿಯವರು ನಾವು ಅನ್ಕೊಂಡ ಹಾಗಲ್ಲ ಅಂತ. ಸಮಯ ಸಂದರ್ಭ ಅವ್ರನ್ನ ಆ ರೀತಿ ಮಾಡಿಬಿಡ್ತು, ಸ್ವಲ್ಪ ಕಠೋರವಾಗಿ ಬಿಹೇವ್ ಮಾಡಿಬಿಟ್ರು ಅವರು. ಈಗ ಉದಾಹರಣೆಗೆ ನಾವು ಮಾರ್ಕೆಟ್ ಹೋಗ್ತೀವಿ, ಹಣ್ಣು ತರಕಾರಿ ತಗೋಬರ್ತೀವಿ. ಅದರಲ್ಲಿ ಏನಾದರೂ ಕೊಳ್ತೋಗಿದ್ರೆ ನಾವೇನು ಮಾಡ್ತೀವಿ? ಕೊಳ್ತೋಗಿರೋ ಭಾಗನ ಕಟ್ ಮಾಡಿಬಿಟ್ಟು ಒಳ್ಳೇದಿರೋದನ್ನ ಉಪಯೋಗಿಸ್ಕೊಳ್ತೀವಲ್ಲ, ಇದು ಹಾಗೇನೆ. ಇಲ್ಲಿ ನೋಡು ಮಲ್ಲಿ, ಪ್ರಪಂಚದಲ್ಲಿ ಯಾರು ಕೆಟ್ಟವರು ಅಂತ ಇರಲ್ಲ. ಒಳ್ಳೆತನದ ಪ್ರಮಾಣದಲ್ಲಿ ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೆ. ಪರ್ಸ್ನಲಿ ನನಗನ್ಸುತ್ತೆ ರಾಜೇಂದ್ರ ಭೂಪತಿಯವರು ಒಳ್ಳೆಯವರು ಅಂತ. ಅಲ್ಲ, ನಿಮ್ಮ ಭಾವನ ಜೊತೆ ಬಿಸ್ನೆಸ್ ಕಾಂಪಿಟೇಷನಲ್ಲಿ ಸ್ವಲ್ಪ ರೈವಲ್ರಿ ಬೆಳೆದೋಗಿದೆ. ಅವ್ರು ದ್ವೇಷ ಮಾಡ್ತಾರೆ ಅಂತ ನಾವು ದ್ವೇಷ ಮಾಡಬಾರ್ದಲ್ವಾ ಮಲ್ಲಿ? ನಾವು ಅವ್ರಿಗೆ ಪ್ರೀತಿ ಕೊಡಬೇಕು. ಆಗೇನಾಗುತ್ತೆ ಅಕ್ಕರೆ ಸಾಕು ನಿಲ್ಲಿಸಿ. ಅವನ ಬಗ್ಗೆ ಗುಣಗಾನ ಮಾಡಕ್ಕೆ ಬರಬೇಡಿ. ಅವನು ಈ ಕೊಳ್ತೋಗಿರೋ ಹಣ್ಣು ತರಕಾರಿ ಅಲ್ಲ, ಅದ್ರ ಮಧ್ಯದಲ್ಲಿ ಪಿಚ್ ಪಿಚಿ ಅಂತಿರತ್ತಲ್ಲ, ಆ ಹುಳ ಅವನು. ಮಲ್ಲಿ, ನೀನು ಅವ್ರನ್ನ ದ್ವೇಷದ ದೃಷ್ಟಿಯಿಂದ ನೋಡ್ತಿದ್ಯಾ. ಅದಕ್ಕೆ ನಾನು ಅವಾಗಿಂದ ಹೇಳ್ತಾನೆ ಇವನಿ, ನಂಗೆ ಅವನ ಬಗ್ಗೆ ಏನೂ ಕೇಳಲಿಕ್ಕೆ ಇಷ್ಟ ಇಲ್ಲ. ಅಷ್ಟಕ್ಕೂ ಅವನ ವಿಷದ ಹಾವು, ಅವನಿಗೆ ವಿಷಕ್ಕಕ್ಕೆ ಮಾತ್ರ ಬರ್ತೈತೆ. ಅವನ ಹತ್ರ ಯುದ್ಧ ಮಾತ್ರ ಮಾಡಬೇಕು. ಈ ಶಾಂತಿ ಮಂತ್ರ, ಸಂಧಾನ ಬಂಧನ ಇದೆಲ್ಲ ನಡೆಯೋಕ್ಕಿಲ್ಲ ಆಕರೆ. ಅಷ್ಟಕ್ಕೂ ಅವನ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಅಂತೀವಿ. ಅವನೊಂದು ಕೆಟ್ಟ ಹುಳ, ಅದನ್ನು ತೆಗೆದು ಬಿಸಾಕ್ತಾ ಇರಬೇಕು ಅಷ್ಟೇಯ. ನೀವು ನೋಡಿದ್ರೆ ಅವನಿಗೆ ತಲೆಯಲ್ಲಿ ಜಾಗ ಕೊಡು ಅಂತ ಅಂತಿದ್ದೀರಾ. ಮಲ್ಲಿ, ಹಾಗೆಲ್ಲ ಮಾತಾಡಬಾರ್ದು. ಏನಕ್ಕಾರೆ ನೀವನು ಬಾವರ್ ಥರನೇ ಮಾತಾಡ್ತಿದ್ದೀರಲ್ಲ. ಸರಿ ಆಯಿತು, ಈ ಕೆಲಸಕ್ಕೆ ಅವ್ನ ಕೈವಾಡ ಇಲ್ಲ ಅಂತೇಳಿ ಒಪ್ಕೊಳ್ಳೋಣ. ಆದರೆ ಮೊದಲಾಗಿರೋ ಎಲ್ಲ ಕೆಲಸಕ್ಕೂ ಅವ್ನ ಕೈವಾಡ ಐತೆ ಅಲ್ವಾ? ಅಕ್ಕಾರೆ ಕೆಲವೊಬ್ರನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ, ನಿಮ್ಮಂಥವ್ರನ್ನ, ಬಾವರಂತವ್ರನ್ನ. ಇನ್ನು ಕೆಲವೊಬ್ರನ್ನ ನೋಡಿದ್ರೆ ಕಾಲದಿರೋದು ಕೈಗೆ ತಗೋಬೇಕು ಅನ್ಸುತ್ತೆ, ಆ ಭೂಪತಿ ಅಂತವ್ರನ್ನ. ಮಲ್ಲಿ, ಹ್ಞೂ ಅಕ್ಕಾರೆ, ಆ ದೇವ್ರನಿಗೆ ಸರಿಯಾದ ಶಿಕ್ಷಣ ಕೊಟ್ಟವನೆ. ಹೆಂಡತಿ ಮಕ್ಕಳನ್ನ ಮೊದಲೇ ಕಿತ್ಕೊಂಡ್ಬಿಟ್ಟ.
ಅವು ಶಿವನ್ ಪದ ಸೇರ್ಕೊಂಡು ಒಳ್ಳೆ ಕೆಲಸನೇ ಮಾಡವ್ರೆ. ಇವನ್ ಕೈಗೇನೋ ಸಿಕ್ಕಾಕೊಂಡಿದ್ರೆ ನರ್ಕ ನರ್ಕ ಅನ್ಭವಿಸಿರೋರು. ಇವನ್ ಮಾಡೋ ನೀಚ್ ಕೆಲಸನ ನೋಡಿ ಅವರೇ ನೇಣು ಹಾಕೊಂಡು ಸತ್ತೇ ಹೋಗ್ಬಿಟ್ಟಿರೋರು. ಮಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳ್ತಿದ್ದೀನಲ್ವಾ. ಅಯ್ಯ ನೀವು ಸುಮ್ಮನೆ ಇರಿ ಅಕ್ಕರೆ. ನನಗೆ ಅವನ ಹೆಸರು ಕೇಳಿದ್ರೇನೆ ಒಂಥರ ಆಯ್ತದೆ, ಈ ಮೈ ಮೇಲೆ ಚೇಳ್ಬಿಟ್ಟಂಗೆ ಆಯ್ತದೆ. ಆದರೆ ನನಗೆ ಒಂದು ಅರ್ಥ ಆಯ್ತಲ್ಲ, ಇತ್ತೀಚೆಗೆ ನೀವು ಬಾವರು ಅವನ ಪರವಾಗೆ ಮಾತಾಡ್ತಾ ಇದ್ದೀರಾ. ಅಲ್ಲ ಕರೆ, ಮನುಷ್ಯ ಪರವಾಗಿ ಮಾತಾಡಬೇಕು, ಈ ರಾಕ್ಷಸ ಪರವಾಗಿ ಅಲ್ಲ ಕರೆ. ಇಂಥವ್ರೆಲ್ಲ ಭೂಮಿ ಮೇಲೆ ಬದುಕಿರಬಾರ್ದು, ಭೂಮಿಗೆ ಭಾರ ಹಾಕರೆ. ಯಾರ್ದಾದ್ರು ಬರ್ಬಾರ್ದು ರೋಗ ಬಂದ್ಬಿಟ್ಟು ಬೇಗ ಗೊಟ್ಟಕ್ಕಂದ್ಬಿಡ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಅಕ್ಕರೆ ನಾನು ಒಂದು ತಪ್ಪು ಮಾಡ್ಬಿಟ್ಟೆ. ಅವತ್ತು ಮಚ್ಚಿಟ್ಕೊಂಡು ಹೋಗಿದ್ದಲ್ಲ, ಅವ್ನು ಕುತ್ತಿಗೆ ತಗೊಂಡು ಹೋಗಿದ್ದೆ, ಕಚ್ಚಕ್ಕೆ ಕನ್ಸ್ಬಿಡ್ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ. ಪಾಪಿ ನನ್ನ ಮಗ. ಅವನ ಹೆಸರು ಕೇಳಿದ್ರೆ ನನ್ನ ರಕ್ತ ಅಂತ ಕುದಿಯುತ್ತೆ. ಅವನ ಹೆಸರಲ್ಲ, ಆ ಹೆಸರಲ್ಲಿರೋ ಒಂದು ಅಕ್ಷರ ಕೂಡ ನನಗೆ ಕೇಳಕ್ಕೆ ಇಷ್ಟ ಇಲ್ಲ. ಇಲ್ಲಿ ನೋಡಮಲ್ಲಿ ಅಕ್ಕರೆ, ನೀವು ಏಟ್ ಹೇಳಿದ್ರು ಅಷ್ಟೇಯ. ನನಗೆ ಅವನ ಮೇಲೆ ದ್ವೇಷ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಅಂತೂ ಆಗಕ್ಕಿಲ್ಲ. ಅಂಕಲ್, ತುಂಬಾ ಬೋರ್ ಆಗ್ತಿದೆ, ಏನಾದ್ರೂ ಆಟ ಆಡೋಣ? ಆಟ ಆಡೋಣವಾ? ಸರಿ, ಏನ್ ಆಟ ಆಡೋಣ? ನೀವೇ ಹೇಳಿ. ಕಣ್ಣ ಮುಚ್ಚಲೆ ಆಡೋಣ? ಯಾಕೆ ಪುಟ್ಟ, ಕಣ್ಣ ಮುಚ್ಚಲೆ ಆಟ ನಿನ್ಗೆ ಇಷ್ಟ ಇಲ್ವಾ? ಇಷ್ಟನೇ, ಆದ್ರೆ ಭಯ. ಆಮೇಲೆ ನನ್ನ ಯಾರತ್ರ ಕಟ್ಕೊಂಡು ಹೋದ್ರೆ? ಇಲ್ಲ ಪುಟ್ಟ, ನಂಗೆಲ್ಲ ಆಗಲ್ಲ. ಇವತ್ತು ನಾನ್ ನಿನ್ ಜೊತೆ ಇದ್ದೀನಲ್ವಾ, ಆತರ ಏನೂ ಆಗಲ್ಲ. ಏನೋ ಒಂದ್ಸರಿ ಆಯ್ತು ಅಂದ್ರೆ ಎಲ್ಲ ಸರಿ ಹಂಗೆ ಆಗತ್ತಾ? ಬೇಕಿದ್ರೆ ನಾನ್ ಕಣ್ಣಿಗೆ ಬಟ್ಟೆ ಕಟ್ಕೊತೀನಿ, ನೀನ್ ಬಚ್ಚಿಟ್ಕೋ, ನಾನ್ ನಿನ್ನ ಹುಡುಕ್ತೀನಿ, ಸರಿನಾ? ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ. ಮೋಸ ಮಾಡ್ಬಾರ್ದು, ಕಾಣಿಸ್ತಾ ಇರುವಂಗ್ ಕಟ್ಕೋಬೇಕು. ಇಲ್ಲಪ್ಪ, ನಾನ್ ಮೋಸ ಎಲ್ಲ ಮಾಡಲ್ಲ, ಆದ್ರೂ ನಿನ್ನ ಹುಡುಕ್ತೀನಿ, ಸರಿನಾ? ಹಾ, ರೆಡಿ. ಇದೆಷ್ಟು? ಇದು 6. ಇದು 4. ಸರಿ, ಈಗ ಆಟ ಶುರು. ನೋಡ್ಕೋ ಇವಾಗ ಹೆಂಗ್ ಕಂಡಿಡಿತೀನಿ ಅಂತ. ನೋಡೋಣ. ಬರ್ಲಾ? ಗೊತ್ತು ಇಲ್ಲೇ ಇದ್ಯಾ ಅಂತ. ಅಚ್ಚಿ, ನೀನ್ ಇಲ್ಲೇ ಇದ್ಯಾ ಅಂತ ನನಗ್ ಗೊತ್ತು. ಹುಡುಕ್ತೀನಿ ಇವಾಗ. ಲಚ್ಚಿ, ಏನು ಆಟ ಆಡ್ತಿದ್ರಾ? ಹಾ ಮೇಡಮ್, ಪಾಪು ಬೋರ್ ಆಗ್ತಿದೆ ಅಂದ್ಲು, ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡ್ಸಿದ್ದೆ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.